ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೇತು ಮತ್ತು ಚಂದ್ರನ ಸಂಯೋಗದಿಂದಾಗಿ ಉಂಟಾಗುವಂತಹ ಗ್ರಹಣ ದೋಷದ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಗ್ರಹಣ ದೋಷ ಯಾವ ಯಾವ ರಾಶಿಗೆ ಸಂಬಂಧಪಟ್ಟವರಿಗೆ ಸಮಸ್ಯೆಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ, ಮತ್ತು ಯಾವ ರಾಶಿಯವರು ಈ ಸಮಯದಲ್ಲಿ ಜಾಗರೂಕತೆಯಿಂದ ಇರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತುವನ್ನು ಮೋಕ್ಷ, ವೈರಾಗ್ಯ ಮತ್ತು ಇಂದಿನ ಜನ್ಮದ ಕರ್ಮಗಳನ್ನು ಪ್ರತಿನಿಧಿಸುವಂತಹ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಹಾಗೆ ಚಂದ್ರನನ್ನು ಮನಸ್ಸು, ಭಾವನೆ ಮತ್ತು ಸೃಜನಶೀಲತೆಯ ಅಧಿಪತಿ ಎಂದು ಕರೆಯಲಾಗುತ್ತೆ. ಈ ಎರಡೂ ಗ್ರಹಗಳು ಒಟ್ಟಿಗೆ ಸೇರಿದಾಗ ಅತ್ಯಂತ ಅಶುಭ ಯೋಗ ಸೃಷ್ಟಿಯಾಗುತ್ತೆ. ಜಾತಕದಲ್ಲಿ ಎರಡೂ ಗ್ರಹಗಳ ಸ್ಥಾನ ದುರ್ಬಲವಾಗಿದ್ದರೆ ಖಿನ್ನತೆ, ಭಯ, ಆತಂಕ, ಅಸಮಾಧಾನ ಉಂಟಾಗುತ್ತೆ. ಅಂದಾಗೆ ಫೆಬ್ರವರಿ 3ರಂದು ಸಿಂಹ ರಾಶಿಯಲ್ಲಿ ಇರುವಂತಹ ಕೇತುವಿನೊಂದಿಗೆ ಚಂದ್ರ ಗ್ರಹ ಸಂಚಾರ ಮಾಡುತ್ತೆ. ಸಿಂಹ ರಾಶಿಯಲ್ಲಿ ಕೇತು ಚಂದ್ರ ಸಂಚಾರದಿಂದಾಗಿ ಗ್ರಹಣ ಯೋಗ ರೂಪುಗೊಳ್ಳುತ್ತೆ. ಇದು ಕೆಲವು ರಾಶಿಯವರಿಗೆ ಗ್ರಹಣ ದೋಷವನ್ನು ಸೃಷ್ಟಿ ಮಾಡುತ್ತೆ. ಇದು ಆರ್ಥಿಕ ಸಮಸ್ಯೆ ಮತ್ತು ಸವಾಲುಗಳನ್ನು ತರುವ ಸಾಧ್ಯತೆ ಜಾಸ್ತಿ. ಹಾಗಾದರೆ ಯಾವ ರಾಶಿಯವರು ಈ ಸಮಯದಲ್ಲಿ ಹೆಚ್ಚು ಜಾಗರೂಕತೆಯಿಂದ ಇರಬೇಕು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈಗ ಮೇಷರಾಶಿ. ಮೇಷರಾಶಿಯ 5ನೇ ಮನೆಯಲ್ಲಿ ಕೇತು ಹಾಗೂ ಚಂದ್ರ ಸಂಯೋಗವಾಗುತ್ತೆ. ಈ ಸಮಯದಲ್ಲಿ ಮೇಷರಾಶಿಯವರು ತುಂಬ ಜಾಗರೂಕತೆಯಿಂದ ಇರಬೇಕು. ಇದರಿಂದಾಗಿ ಸಂತಾನ ಭಾಗ್ಯದ ಕೊರತೆ ಹಾಗೂ ಶಿಕ್ಷಣದಲ್ಲಿ ಅಡಚಣೆಯನ್ನು ನೀವು ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಬರಬಹುದು. ಆರ್ಥಿಕ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಉಂಟು. ಹಿಂದೆ ಎಂದೂ ಕೂಡ ಕಂಡಿರದಂತಹ ಸಮಸ್ಯೆಗಳನ್ನು ನೀವು ಕಾಣ್ತೀರಾ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಅಡ್ಡಿಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಫೆಬ್ರವರಿ 3ರಿಂದ 5ರವರೆಗೆ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ನಡೆಸದೇ ಇರುವುದು ತುಂಬ ಉತ್ತಮ. ಯಾಕೆಂದರೆ ಈ ಸಮಯದಲ್ಲಿ ಕೇತು ಹಾಗೂ ಚಂದ್ರ ನಿಮ್ಮ ಜಾತಕದಲ್ಲಿ ಉತ್ತಮವಾದಂತಹ ಸ್ಥಾನದಲ್ಲಿ ಇರೋದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಆದ್ದರಿಂದ ನೀವು ಜಾಗರೂಕತೆಯಿಂದ ಇರುವುದು ತುಂಬಾ ಅವಶ್ಯಕ. ಈಗ ಸಿಂಹರಾಶಿ. ಸಿಂಹರಾಶಿಯ ಲಗ್ನದ ಸ್ಥಾನದಲ್ಲಿ ಕೇತುವಿನೊಂದಿಗೆ ಚಂದ್ರನ ಸಂಯೋಗವಾಗುತ್ತೆ. ಈ ಸಂಯೋಗ ಸಿಂಹರಾಶಿಯವರಿಗೆ ಕೂಡ ಅಶುಭ ಫಲಗಳನ್ನು ನೀಡುತ್ತೆ. ಕೇತುವಿನೊಂದಿಗೆ ಫೆಬ್ರವರಿ 3ರಿಂದ ಫೆಬ್ರವರಿ 5ರವರೆಗೆ ಚಂದ್ರ ಸಂಚಾರವನ್ನು ಮಾಡ್ತಾನೆ. ಈ ಸಮಯದಲ್ಲಿ ಸಿಂಹ ರಾಶಿಯವರು ತುಂಬ ಜಾಗರೂಕತೆಯಿಂದ ಇರಬೇಕು. ವಾಹನ ಚಲಾಯಿಸುವ ವೇಳೆ ಮೈಯೆಲ್ಲ ಕಣ್ಣಾಗಿರಬೇಕು. ಹಾಗೆ ಹಣಕಾಸಿನ ವ್ಯವಹಾರಗಳನ್ನು ಮುಂದಕ್ಕೆ ಹಾಕೋದು ತುಂಬ ಒಳ್ಳೆಯದು. ಹಾಗೆ ಯಾವುದೇ ರೀತಿಯ ಶುಭ ಕಾರ್ಯಗಳು ಈ ಸಮಯದಲ್ಲಿ ಫೆಬ್ರವರಿ 3ರಿಂದ 5ನೇ ತಾರೀಕು ಈ ಸಂದರ್ಭದಲ್ಲಿ ಮಾಡದೇ ಇರುವಂಥದ್ದು ತುಂಬಾ ಒಳ್ಳೆಯದು. ಹಾಗೆ ಮಕ್ಕಳ ಭವಿಷ್ಯದ ಬಗ್ಗೆ ಹಾಗೂ ಅವರ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ಚಿಂತೆಗಳು ಹೆಚ್ಚಾಗ್ಬೋದು. ಹಾಗೆ ಆರ್ಥಿಕ ಜೀವನ ನೆಮ್ಮದಿಯಾಗಿರಬೇಕು ಅಂದರೆ ಸಾಕಷ್ಟು ಶ್ರಮ ಪಡಬೇಕಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿರೀಕ್ಷೆಯಂತೆ ಲಾಭವನ್ನು ಗಳಿಸೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ದುಡಿದಂತಹ ದುಡ್ಡು ಕೈಗೆ ಬರೋದು ಕೂಡ ಕಷ್ಟ ಆಗುತ್ತೆ. ಸಾಲವಾಗಿ ನೀಡಿದಂತಹ ನಿಮ್ಮ ಹಣ ವಾಪಸ್ ಪಡೆಯೋದಕ್ಕೆ ನೀವು ತುಂಬಾ ಕಷ್ಟಪಡಬೇಕಾಗುತ್ತೆ. ಒಟ್ಟಾರೆ ಈ 3 ದಿನಗಳ ಕಾಲ ಹೆಚ್ಚು ಸವಾಲುಗಳನ್ನು ನೀವು ಎದುರಿಸಬೇಕಾಗುತ್ತೆ. ಹಾಗಾಗಿ ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕವನ್ನು ಮಾಡುವುದು ಚಂದ್ರನ ಸ್ಥಾನವನ್ನು ನಿಮ್ಮ ಜಾತಕದಲ್ಲಿ ಬಲಪಡಿಸುತ್ತೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯ 12ನೇ ಮನೆಯಲ್ಲಿ ಕೇತು ಮತ್ತು ಚಂದ್ರನ ಸಂಯೋಗವಾಗುತ್ತೆ. ಈ ಸಮಯದಲ್ಲಿ ಸ್ನೇಹಿತರೆ, ಕನ್ಯಾ ರಾಶಿಯ 12ನೇ ಮನೆಯಲ್ಲಿ ಅಂತಂದರೆ ಸಿಂಹ ರಾಶಿ ಕನ್ಯಾ ರಾಶಿಯವರಿಗೆ 12ನೇ ಮನೆಯಾಗಿರುತ್ತೆ. ಇದು ನಿಮಗೆ ನೆನಪಲ್ಲಿಟ್ಕೊಳ್ಳಿ. ಓಕೆ. ಈ ಸಮಯದಲ್ಲಿ ಕನ್ಯಾ ರಾಶಿಯವರು ತುಂಬ ಜಾಗರೂಕತೆಯಿಂದ ಇರಬೇಕು. ಅನಗತ್ಯ ಖರ್ಚು, ಆಕಸ್ಮಿಕ ಅಪವಾದಗಳು, ಹಾಗೆ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಖರ್ಚು, ದೀರ್ಘಕಾಲದ ಕಾಯಿಲೆಗಳು ಮತ್ತೆ ನಿಮಗೆ ತೊಂದರೆಯನ್ನು ಕೊಡೋದಕ್ಕೆ ಪ್ರಾರಂಭ ಆಗ್ಬೋದು. ಅಲ್ಲದೆ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಹೆಚ್ಚಾಗ್ಬೋದು. ಹಾಗಾಗಿ ನೀವು ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಮನೆಯಲ್ಲಿ ಅಶಾಂತಿ, ಕಚೇರಿಯಲ್ಲಿ ವಾದ ವಿವಾದಗಳು ಸೃಷ್ಟಿಯಾಗ್ಬೋದು. ಅನೇಕ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕೇತುವಿನ ಶಾಂತಿಗಾಗಿ ಗಣೇಶನನ್ನು ಪೂಜೆ ಮಾಡಬೇಕು. ಹಾಗೆ ಕಂಬಳಿಯನ್ನು ದಾನ ಮಾಡಿ. ಹಾಗೂ ಶುಕ್ರವಾರ ಅಥವಾ ಮಂಗಳವಾರದಂದು ನಾಯಿಗಳಿಗೆ ಆಹಾರವನ್ನು ನೀಡುವುದು ತುಂಬಾ ಉತ್ತಮ. ಪ್ರತಿನಿತ್ಯ ನೀಡಿದ್ರೂ ಕೂಡ ಯಾವುದೇ ರೀತಿಯ ತಪ್ಪಿಲ್ಲ. ಅದು ನಿಮ್ಮಿಂದ ಸಾಧ್ಯ ಆಗಲಿಲ್ಲ ಅಂತಂದರೆ ಶುಕ್ರವಾರ, ಮಂಗಳವಾರ ನಾಯಿಗಳಿಗೆ
ಯಾವುದಾದ್ರೂ ಉತ್ತಮವಾದಂತಹ ಆಹಾರ ಪದಾರ್ಥಗಳನ್ನು ನೀಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಈಗ ಮಕರ ರಾಶಿ. ಮಕರ ರಾಶಿಯವರ 8ನೇ ಮನೆಯಲ್ಲಿ ಕೇತು ಮತ್ತು ಚಂದ್ರನ ಸಂಯೋಗವಾಗುತ್ತೆ. ಅಂದರೆ ಸಿಂಹರಾಶಿಯಲ್ಲಿ. ಸಿಂಹರಾಶಿ ಮಕರ ರಾಶಿಯವರಿಗೆ 8ನೇ ಮನೆಯಾಗಿರುತ್ತೆ. ಮಕರ ರಾಶಿಯವರು ಈ ಸಮಯದಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕು. ಈ ಸಮಯದಲ್ಲಿ ಕೈಗೆ ಬಂದಂತಹ ಹಣ ಮನೆಯೊಳಗೆ ಬರೋದಕ್ಕೆ ಕಷ್ಟ ಆಗ್ಬೋದು. ಈ ಅವಧಿಯಲ್ಲಿ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ತುಂಬ ಇದ್ದಾವೆ. ಅದು ಯಾವುದೇ ರೂಪದಲ್ಲಿ ಬೇಕಾದರೂ ಆಗ್ಬೋದು. ಈ ಹಿಂದೆ ಮಾಡಿದಂತಹ ಸಾಲಗಳನ್ನು ತೀರಿಸೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು. ಹಣ ಖರ್ಚು ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಅನ್ನೋದನ್ನು ನೀವು ಮೊದಲು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಆರ್ಥಿಕವಾಗಿ ಸಮಸ್ಯೆಗಳು ಎದುರಾದರೂ ಕೂಡ ಅದನ್ನು ತಾಳ್ಮೆಯಿಂದ ನಿಭಾಯಿಸೋದು ತುಂಬಾ ಮುಖ್ಯ. ಹಾಗೆ ನಿರಾಸೆಗೊಳ್ಳುವುದರಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅನ್ನೋದು ನಿಮಗೆ ನೆನಪಲ್ಲಿರಬೇಕು. ನೆಮ್ಮದಿಯ ಜೀವನ ನಡೆಸೋದಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಅಲ್ಲದೆ ಉದ್ಯೋಗದ ಸ್ಥಳದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳು ಎದುರಾಗ್ಬೋದು. ಸಹೋದ್ಯೋಗಿಗಳ ಸಹಕಾರ ಇಲ್ಲದೆ ಕೆಲಸಗಳು ಅಪೂರ್ಣಗೊಳ್ಳುವಂತಹ ಸಮಯ ಇದಾಗಿರುತ್ತೆ. ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನೀವು ಒಳ್ಳೆಯ ಸ್ನೇಹ ಸಂಬಂಧವನ್ನು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಮಾನಸಿಕವಾಗಿ ಬಲವಾಗಿರುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಈ ಸಮಯದಲ್ಲಿ ಧ್ಯಾನ ಮತ್ತು ಯೋಗವನ್ನು ಮಾಡುವುದರಿಂದ ನೀವು ಮನಸ್ಸನ್ನು ಶಾಂತಗೊಳಿಸ್ಕೋಬೋದು. ಈಗ ಕುಂಭರಾಶಿ. ಕುಂಭರಾಶಿಯ 7ನೇ ಮನೆಯಲ್ಲಿ ಚಂದ್ರ ಮತ್ತು ಕೇತುವಿನ ಸಂಯೋಗ ಆಗುತ್ತೆ. ಈ ಸಮಯದಲ್ಲಿ ವಿವಾಹ ಜೀವನದಲ್ಲಿ ಅಶಾಂತಿ, ಅವಿವಾಹಿತರಿಗೆ ವಿವಾಹ ವಿಳಂಬ ಅಥವಾ ಸಂಗಾತಿಯ ಆರೋಗ್ಯ ಸಮಸ್ಯೆ, ಈ ಥರದ ಸಮಸ್ಯೆಗಳು ನಿಮಗೆ ಎದುರಾಗ್ಬೋದು. ಈ ಸಮಯದಲ್ಲಿ ನಿಮ್ಮ ಎಲ್ಲ ಕಾರ್ಯಗಳು ಅದ್ಭುತವಾದಂತಹ ಫಲಗಳನ್ನು ನೀಡೋದಿಲ್ಲ. ಹಾಗಾಗಿ ಆರ್ಥಿಕವಾಗಿ ಈ ಸಮಯ ಅನೇಕ ಸವಾಲುಗಳನ್ನು ಸೃಷ್ಟಿಸಬಹುದು. ನೆಮ್ಮದಿಯ ಜೀವನ ನಡೆಸಲು ಹಣಕಾಸಿನ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹ ಸಮಯ ಇದಾಗಿರೋದಿಲ್ಲ. ವಿನಾಕಾರಣ ಪ್ರಯತ್ನಗಳನ್ನು ಮಾಡೋದ್ರಿಂದ ನೀವು ಸಮಯವನ್ನು ವ್ಯರ್ಥ ಮಾಡ್ಕೋಬೇಕಾಗುತ್ತೆ. ಸ್ವಂತ ಹುದ್ದೆಯನ್ನು ಕೆಲವೊಂದಷ್ಟು ತೊಂದರೆಗಳಿಂದಾಗಿ ನೀವು ಕಳ್ಕೊಳ್ಳುವಂತಹ ರೇಂಜಿಗೆ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಫೆಬ್ರವರಿ 3ರಿಂದ 5ರವರೆಗೆ ಅನಾನುಕೂಲತೆಗಳು ಹೆಚ್ಚಾಗ್ತವೆ. ಅನುಕೂಲತೆ ಸಿಗುವಂಥದ್ದು ತುಂಬ ಕಷ್ಟ. ಹಾಗಾಗಿ ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಮನೆಯಲ್ಲಿ ಮನಸ್ತಾಪಗಳು ಹೆಚ್ಚಾಗುವ ಸಾಧ್ಯತೆ ಇರೋದರಿಂದ ನೆಮ್ಮದಿಯ ಜೀವನವನ್ನು ನಡೆಸೋದಕ್ಕೆ ಕಷ್ಟ ಆಗ್ಬೋದು. ಹಾಗೆ ಗಣೇಶನ ಆರಾಧನೆಯನ್ನು ಮಾಡೋದ್ರಿಂದ ಕೇತುವಿನ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡ್ಕೋಬೋದು. ಪ್ರತಿಯೊಂದು ರಾಶಿಯವರು ಕೂಡ ಕೇತುವಿನ ನಕಾರಾತ್ಮಕತೆಯನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಗಣೇಶನ ಆರಾಧನೆಯನ್ನು ಮುಖ್ಯವಾಗಿ ಮಾಡಲೇಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಚಂದ್ರ ಮತ್ತು ಕೇತುವಿನ ಸಂಯೋಗದಿಂದಾಗಿ ಯಾವ ರಾಶಿಯವರಿಗೆ ಯಾವುದೇ ರೀತಿಯೆಲ್ಲ ಸಮಸ್ಯೆಗಳು ಬರ್ತವೆ ಅನ್ನೋಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಕೆಲವೊಂದಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮುಖ್ಯವಾಗಿ ಎಲ್ಲರೂ ಕೂಡ ಗಣೇಶನ ಆರಾಧನೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದರಿಂದ ಕೇತುವಿನಿಂದ ಉಂಟಾಗುವಂತಹ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡ್ಕೋಬಹುದು. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.